ಅಬ್ಬರದಂತೆ ಬೆಳೆದ ವೀರೇಶ್ವರ ಸಹಕಾರಿ ಬ್ಯಾಂಕಿಗೆ 1.9 ಕೋಟಿ ಲಾಭ. ಆರಂಭದಲ್ಲಿ ಕೇವಲ 8 ಲಕ್ಷ ಬಂಡವಾಳದೊಂದಿಗೆ ಆರಂಭಗೊಂಡ ಸ್ಥಳೀಯ ವೀರೇಶ್ವರ ಸಹಕಾರಿ ಬ್ಯಾಂಕ್ ಸದ್ಯ ಕೋಟಿಗಟ್ಟಲೆ ವ್ಯವಹಾರಗಳೊಂದಿಗೆ ಲಾಭದತ್ತ ಮುಖ ಮಾಡಿದ್ದು, ವ್ಯವಸ್ಥಾಪಕ ಸಿಬ್ಬಂದಿಗಳು ಹಾಗೂ ಗ್ರಾಹಕ ಉತ್ತಮ ಸಂಬಂಧವೇ ಕಾರಣ ಎಂದು ಬ್ಯಾಂಕ್ನ ಅಧ್ಯಕ್ಷರಾದ ಎಂಎಸ್ ಪಾಟೀಲ್ ಹೇಳಿದರು. ಇಲ್ಲಿಯ ರತ್ನ ಸಂಗಮ ಕಲ್ಯಾಣ ಮಂಟಪದಲ್ಲಿ 29ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅವರು ಮಾತನಾಡಿದರು. ಇಲ್ಲ ಬ್ಯಾಂಕ್ ಮಾಡೇ ಬಿಡೋಣ ಅಂತ ಅಂಗಡಿ ಅವರು ಚರ್ಚೆ ಮಾಡಿ ಈ ಬ್ಯಾಂಕ್ ಪ್ರಾರಂಭ ಮಾಡಿದ್ರು. ಸಾಕಷ್ಟು ಬ್ಯಾಂಕ್ ಪ್ರಾರಂಭ ಮಾಡಿದ ಇಲ್ಲಿ ತನಕ ಕೂಡ ಲಾಭವಾಗಿರುತ್ತೆ. ಅದಕ್ಕೆ ತಾವು ದಯವಿಟ್ಟು ಎಲ್ಲ ಲೋನ್ದಾರ ಬಂದವರಿಗೆ ನನ್ನ ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳ್ತೀನಿ, ನೀವು ಲೋನ್ ತಗೊಂಡಿಂದ ನೀವೇನು ತುಂಬಬೇಕಾಗಿರೋ ಕಂತು ಬಡ್ಡಿ ಸರಿಯಾಗಿ ತುಂಬಿದ್ರೆ ಬಿಜಾಪುರ ಜಿಲ್ಲೆಯಲ್ಲೇ ನಂಬರ್ 1 ಬ್ಯಾಂಕ್ ಆಗುತ್ತೆ ಅಂತ ನಾವು ಹೇಳಿದ್ರೆ ಇಚ್ಛೆ ಮಾಡ್ತೀವಿ. ಅದಕ್ಕೆ ತಾವು ದಯವಿಟ್ಟು ಎಲ್ಲ ಆಶೀರ್ವಾದ ಮಾಡಬೇಕಂತ ನಿವೃತ್ತ ಉಪನ್ಯಾಸಕ ಸಿಎಸ್ ರೇವಡಿ, ವೀರೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ದತ್ತಾತ್ರೇಯ ಮಳಖೇಡ್, ಸದಸ್ಯರಾದ ಬಸವರಾಜ ತಿರುಮುಖೆ ಮಾತನಾಡಿ, ವ್ಯವಸ್ಥಾಪಕ ನಾಗರಾಜ್ ಗಂಗನಗೌಡರು ಮತ್ತು ಸಿಬ್ಬಂದಿಗಳ ಹೊಂದಾಣಿಕೆಯಿಂದ ಸಾಲ ವಸೂಲಾತಿಯಲ್ಲಿ ಗಣನೀಯ ಪ್ರಗತಿ ಸಾಧಿಸಲಾಗಿದ್ದು, ಬ್ಯಾಂಕ್ ಹೆಮ್ಮರದತ್ತ ಬೆಳೆಯುತ್ತಿದ್ದು, ಜಿಲ್ಲಾ ಮಟ್ಟದ ಬ್ಯಾಂಕ್ ಮೀರಿಸುವ ಶಕ್ತಿ ಬ್ಯಾಂಕ್ ಬೆಳೆಯಲಿ ಎಂದರು. ಇಲ್ಲಿಯವರೆಗೂ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಸಮರ್ಥವಾಗಿ ಮಾರ್ಗದರ್ಶನ ನೀಡಿದ್ದು ಅವರ ಸಮರ್ಪಣಾ ಭಾವವೇ ಸಾಕ್ಷಿಯಾಗಿದೆ. ಜೊತೆಗೆ ಬ್ಯಾಂಕಿನ ಸಿಬ್ಬಂದಿ ವರ್ಗದವರ ನಿರಂತರ ಪರಿಶ್ರಮ, ಅಧಿಕಾರಿಗಳ ಕಾರ್ಯಕ್ಷಮತೆ, ಸಮಾಜದ ಎಲ್ಲ ಜನರ ಸಹಕಾರದಿಂದ ಬ್ಯಾಂಕು ಸಬಲವಾಗಿ, ಶಕ್ತಿಯುತವಾಗಿ, ಯಶಸ್ವಿಯೊಂದಿಗೆ ಮುನ್ನುಗ್ಗುತ್ತಿದೆ. ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸದಸ್ಯರ ಮನವೊಲಿಸಿ ಸಾಲ ವಸೂಲಾತಿಯಲ್ಲಿ ಉತ್ತಮ ಕಾರ್ಯನಿರ್ವಹಣೆ ಮಾಡಿದೆ. ನಮ್ಮ ಬ್ಯಾಂಕು ರಿಸರ್ವ್ ಬ್ಯಾಂಕಿನ ಮತ್ತು ಸಹಕಾರ ಇಲಾಖೆಯ ಎಲ್ಲ ನಿಯಮಾವಳಿಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ಬಂದಿದೆ. ಇದೇ ವರ್ಷದ ಅಂತ್ಯಕ್ಕೆ ಬ್ಯಾಂಕು ಒಟ್ಟು ಸದಸ್ಯರ 5,532 ಸದಸ್ಯರು ಹೊಂದಿ ಷೇರು ಬಂಡವಾಳ 3,78,51,000 ರೂಪಾಯಿ ಇರುತ್ತದೆ. ಸನ್ಮಾನ ಪಟ್ಟಣದ ಸೇರಿ ಲಿಂಗಸುಗೂರು, ಮುದ್ದೇಬಿಹಾಳ, ಹುಣಸಗಿ, ಮುದ್ದೇಬಿಹಾಳ ಶಾಖೆಯಲ್ಲಿ ಉತ್ತಮ ಗ್ರಾಹಕರನ್ನ ಮತ್ತು ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನೂತನ ಸೇವೆ ಸಲ್ಲಿಸುತ್ತಿರುವ ತಜ್ಞ ವೈದ್ಯರಾದ ಡಾಕ್ಟರ್ ರಂಗನಾಥ್ ವೈದ್ಯ ವಿವಿಧ ಸ್ಪರ್ಧೆ ಮತ್ತು ಪರೀಕ್ಷೆಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಈಚೆಗೆ ಅಗಲಿದ ಕಲಬುರಗಿಯ ಶರಣಬಸಪ್ಪ ಅಪ್ಪ ಮತ್ತು ಅಹಮದಾಬಾದ್ ವಿಮಾನ ದುರಂತ ಬ್ಯಾಂಕಿನ ಸದಸ್ಯ ದಿವಂಗತ ಸಂಗಪ್ಪ ಚೀನಿವಾಲರ್ ಅವರಿಗೆ 2 ನಿಮಿಷ ಮೌನಾಚರಿಸಲಾಯಿತು. ಕುಮಾರಿ ನಂದಿತಾ ಶೀಲ್ವಂತರ ಹಾಗೂ ಯಮುನಾ ಅವರ ಪ್ರಾರ್ಥನೆ, ಭರತನಾಟ್ಯ ಗಮನ ಸೆಳೆಯಿತು. ಶಿಕ್ಷಕರು, ಹಿರಿಯರು, ನಾಯಕ ಹಾಗೂ ಮಠ ಅವರ ರೈತಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಯಿತು. ಸಭೆಯಲ್ಲಿ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ಅಂಗಡಿ, ಸದಸ್ಯರಾದ ಬಸವರಾಜ ತಾಳಿಕೋಟಿ, ಬಸವಂತಪ್ಪ ಗಂಗನಗೌಡರು, ಸಂಗಣ್ಣ ಹಡಲಗೇರಿ, ಎಸ್ಎಸ್ ಸ್ಥಾವರಮಠ, ಕೆಆರ್ ಎತ್ತಿನಮನಿ, ಬಸವರಾಜ ತಿರುಮುಖೆ, ಗುರುಸಂಗಪ್ಪ ಗಡೇದ, ಬಾಲಪ್ಪ ಹಟ್ಟಿ, ಸುಮಿತ್ರಾ ದೇಶಮುಖ, ಭಾರತಿ ಮೇಟಿ, ಎಸ್ಎಸ್ ಮಣ್ಣೂರ್,
ಈಶ್ವರಪ್ಪ ಚೀನಿವಾಲರ್, ನಾಗರಾಜ್ ಗಂಗನಗೌಡ್ರ, ಅಶೋಕ್ ಇಳಕಲ್ ಹಾಗೂ ಶರಣಪ್ಪ ಕರಡಿ ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲಂದ. KCC ಬ್ಯಾಂಕ್ ಯಾರು ತಗೊಂಡು ನೋಡಿರ್ಬೇಕು. ಸುಭಾಷ್ ಚಂದ್ರ ಬೋಸ್